ನಮಸ್ಕಾರ ವೀಕ್ಷಕರೇ. ಪ್ರಕಾಶ್ ರಾಜ್ರವರು ಹೇಳಿರುವಂತಹ ರಾಮಾಯಣದ ಬಗ್ಗೆ ಹೇಳಿರುವಂತಹ ವಿವಾದಾತ್ಮಕ ಹೇಳಿಕೆ ಏನ್ ಹೇಳಿದ್ದಾರೆ ಅಂತ ಒಂದ್ಸರಿ ಕೇಳಿ. ರಾಮ ಲಕ್ಷ್ಮಣ ಹಾಗೂ ಸೀತೆ ದಕ್ಷಿಣ ಭಾರತಕ್ಕೆ ಬರುತ್ತಾರೆ. ಬಂದಾಗ ಲಕ್ಷ್ಮಣನಿಗೆ ಹಸಿವಾಗಿರುತ್ತದೆ. ಅಲ್ಲಿ ಹಣ್ಣಿನ ತೋಟ ಒಂದಿರುತ್ತದೆ. ಹೋಗಿ ಹಣ್ಣನ್ನು ತಿನ್ನೋಣ ಎಂದು ಲಕ್ಷ್ಮಣ ಕೇಳುತ್ತಾನೆ. ಎಲ್ಲರೂ ಹಣ್ಣು ತಿನ್ನುತ್ತಾರೆ. ಅಲ್ಲಿಗೆ ಬರುವ ಶೂರ್ಪನಖ, ಅಣ್ಣ ರಾವಣ ಯಾರೋ ಹಣ್ಣನ್ನು ತಿನ್ನುತ್ತಿದ್ದಾರೆ ಎನ್ನುತ್ತಾಳೆ. ಆಗ ರಾವಣ ಅವರಿಗೆ ಹಸಿವಾಗಿದೆ, ತಿನ್ನಲಿ ಎನ್ನುತ್ತಾನೆ ಎಂದು ಕಥೆ ಆರಂಭಿಸಿದರು ಪ್ರಕಾಶ್ ರಾಜ್. ಅಂದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲದೆ ಇರತಕ್ಕಂತಹ ಹೊಸ ಕಥೆಯನ್ನ ಪ್ರಕಾಶ್ ರಾಜ್ರವರು ಹೊಸದಾಗಿ ಸೃಷ್ಟಿ ಮಾಡಿ ಹೇಳ್ತಾರೆ. ಬಳಿಕ ಮುಂದುವರೆದು ಏನ್ ಹೇಳ್ತಾರೆ, ಆ ಬಳಿಕ ರಾವಣ ಹಣ ಕೇಳುತ್ತಾನೆ. ರಾಮ ಇಲ್ಲ ಎನ್ನುತ್ತಾನೆ. 20% ಡಿಸ್ಕೌಂಟ್ ಕೊಡ್ತೀನಿ ಎಂದು ರಾವಣ ಹೇಳುತ್ತಾನೆ. ಹಣವೇ ಇಲ್ಲ ಎಂದ ಮೇಲೆ ಡಿಸ್ಕೌಂಟ್ ಕೊಟ್ಟು ಏನು ಪ್ರಯೋಜನ? ಅದೇ ರೀತಿ ಹಿಂದಿ ಏರಿಕೆ ಮಾಡಬೇಡಿ, ಇಲ್ಲಿ ಬಂದು ನೀವು ಮಲಯಾಳಂ ಕಳೆಯಿರಿ, ನಾವು ಬೀಫ್ ಫೆಸ್ಟ್ ಮಾಡುತ್ತೇವೆ ಎಂದಿದ್ದಾರೆ ಪ್ರಕಾಶ್ ರಾಜ್. ಇದು ಪ್ರಕಾಶ್ ರಾಜ್ರವರ ರಾಮಾಯಣದ ಕಥೆ ಕುರಿತು ಇವರೇ ಹೊಸ ಕಥೆಯನ್ನು ಸೃಷ್ಟಿ ಮಾಡಿ ಹೇಳಿರುವಂತಹ ಹೊಸ ಕಥೆಯ ಸಾರಾಂಶ. ಸರಿ, ಈ ಪ್ರಕಾಶ್ ರಾಜ್ರವರು ಇದೊಂದೇ ಸರಿ ಈ ರೀತಿ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟಿದಾರ ಅಂದ್ರೆ ಏನೂ ಇಲ್ಲ. ಇಂತಹ ನಟರು ನಟಿ ಮಣಿಗಳು ತುಂಬಾ ಸರಿ ಇಂತಹ ವಿವಾದಾತ್ಮಕ ಹೇಳಿಕೆಗಳನ್ನ, ಅಂದ್ರೆ ರಾಮಾಯಣದ ಕುರಿತು, ನಮ್ಮ ಹಿಂದೂ ದೇವಿ ದೇವತೆಗಳ ಕುರಿತು ಅನೇಕ ಸಂದರ್ಭಗಳಲ್ಲಿ ಇವರು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನಾನು ಹೇಳೋದೊಂದೇ, ಈ ವಿವಾದಾತ್ಮಕ ಹೇಳಿಕೆಯನ್ನ ಪ್ರಕಾಶ್ ರಾಜರು ಮಾಡಿರುವಂತಹ ವಿವಾದಾತ್ಮಕ ಹೇಳಿಕೆಗಳನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಈ ಹಿಂದೂ ಸಮಾಜನೇ ಈ ಪ್ರಕಾಶ್ ರಾಜ್ ಹೇಳಿರ್ತಕ್ಕಂತಹ ಒಂದು ವಿವಾದಾತ್ಮಕ ಹೇಳಿಕೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದ್ರೆ ಈ ಸೆಕ್ಯುಲರ್ಸ್, ಇಷ್ಟು ದಿನ ಈ ಸೆಕ್ಯುಲರ್ಸ್ ಅಂತ ಹೇಳ್ಕೊಳ್ತಾ ಇರ್ತಕ್ಕಂತಹ ಕೆಲವರು ಎಲ್ಲಿ ಅಡಿಗೆ ಕುತ್ಕೊಂಡಿದಾರೋ, ಮೂಲೆಯಲ್ಲಿ ಕುತ್ಕೊಂಡಿದಾರೋ ಗೊತ್ತಿಲ್ಲ. ದಯವಿಟ್ಟು ಕೆಲವೊಂದು ಸೆಕ್ಯುಲರ್ಸ್ ಇದ್ದಾರೆ ನೋಡಿ, ಕೆಲವೊಬ್ಬರು ಸ್ಪಷ್ಟವಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಕೆಲವೊಂದು ಸೆಕ್ಯುಲರ್ಸ್ ಇಲ್ಲಿ ಅಡಿಗೆ ಕುತ್ಕೊಂಡಿದ್ದೀರಾ, ಯಾವ ಮೂಲೆಯಲ್ಲಿ ಕುತ್ಕೊಂಡಿದ್ದೀರಾ, ಆಚೆ ಬಂದು ಮಾತಾಡಿ. ಪ್ರಕಾಶ್ ರಾಜ್ರವರು ಹಾಗೆ ಇಂತಹ ಸಿನಿಮಾ ನಟ ನಟಿ ಮಣಿಗಳು ನಮ್ಮ ಹಿಂದೂ ದೇವಿ ದೇವತೆಗಳ ಬಗ್ಗೆ ಇಷ್ಟಾನುಸಾರ ಬಾಯಿ ಬಂದ ರೀತಿಯಲ್ಲಿ ಮಾತಾಡ್ತಾ ಇದ್ರೆ ಎಲ್ಲಿ ಅಡಿಗೆ ಕುತ್ಕೊಂಡಿದ್ದೀರಾ? ಯಾಕೆ ಬಂದು ಆಚೆ ಬಂದು ಪ್ರಶ್ನೆ ಮಾಡ್ತಾ ಇಲ್ಲ? ಸೆಕ್ಯುಲರ್ಸ್ ನಿಮ್ಗೆ ಕೇಳ್ತಾ ಇರುವಂತದ್ದು. ಕೆಲವೊಂದು ಸೆಕ್ಯುಲರ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇಷ್ಟ ಬಂದಂಗೆ ಶ್ರೀರಾಮಚಂದ್ರನ ಬಗ್ಗೆ, ಲಕ್ಷ್ಮಣನ ಬಗ್ಗೆ, ಲಕ್ಷ್ಮಣನನ್ನ ಲಕ್ಕಿ ಅನ್ನಂತೆ. ಇಷ್ಟ ಬಂದಂಗೆ ರಾಮಾಯಣದಲ್ಲಿ ಇರ್ತಕ್ಕಂಥ ಪಾತ್ರಗಳನ್ನ ಇಷ್ಟ ಬಂದ ಹಾಗೆ ಇವರು ಸ್ವಂತ ರಚನೆಗಳನ್ನ, ಸ್ವಂತ ಪೈತ್ಯಗಳನ್ನ ಇವರು ಅದನ್ನ ಮಾಡ್ತಾ ಇದ್ರೆ ಇಲ್ಲಿ ಅಡಿಗೆ ಕುತ್ಕೊಂಡಿದ್ದೀರಾ? ಹಾಗೆ ಕೆಲವೊಂದು ಯೂಟ್ಯೂಬರ್ಸ್, ಕೆಲವೊಂದು ಇನ್ಸ್ಟಾಗ್ರಾಮರ್ಸ್ ನಾವು ಹಿಂದೂ ಧರ್ಮವನ್ನ ಕಾಪಾಡ್ತೀವಿ ಅಂತ ಹೇಳ್ಕೊಳ್ತಕ್ಕಂಥವ್ರು ಎಲ್ಲಿ ಕುತ್ಕೊಂಡಿದ್ದೀರಾ? ಹೋಗಿ ಇವಾಗ ಬಂದ್ ಮಾತಾಡ್ರಿ. ನಾವು ಯಾವ್ದಾದ್ರು ಒಂದು ವಿಡಿಯೋ ಮಾಡಿದೀವಿ ಅಂತಂದ್ರೆ, ಅಂದ್ರೆ ಇದು ತಪ್ಪು ಅಂತ ಖಂಡಿಸ್ತಾ ಯಾವ್ದಾದ್ರು ಒಂದು ವಿಡಿಯೋ ಮಾಡಿದೀವಿ ಅಂತಂದ್ರೆ ಅದ್ರ ಮೇಲೆ ಕೇಸ್ ಹಾಕ್ಬೇಕು, ಅದಕ್ಕೆ ರಿಪೋರ್ಟ್ಸ್ ಹೊಡಿಸ್ಬೇಕು, ಅದಕ್ಕೆ ಕಾಪಿರೈಟ್ ಹಾಕ್ಬೇಕು, ಆ ವಿಡಿಯೋವನ್ನ ಡಿಲೀಟ್ ಮಾಡಿಸೋವರೆಗೂ ಫೋನ್ ಮಾಡಿ ತಲೆ ತಿನ್ಬೇಕು. ಇಂತಹ ಹೇಳಿಕೆಗಳನ್ನ, ವಿವಾದಾತ್ಮಕ ಹೇಳಿಕೆಗಳನ್ನ ನಟ ನಟಿಮಣಿಗಳು, ಸಿನಿಮಾ ಸ್ಟಾರ್ಸ್ ಯಾರಾದ್ರೂ ಮಾಡದೆ ಗಪ್ಚು ಬಾಯಿ ತೆಗೆದು ಮಾತಾಡಲ್ಲ. ನಮ್ಮಂಥವ್ರು ಏನಾದ್ರೂ ಪ್ರಶ್ನೆ ಮಾಡಿದ್ರೆ ಕೇಸ್ಗಳಿಡ್ಬೇಕು, ಅದನ್ನ ತೆಗಿಸ್ಬೇಕು, ಕಾಪಿರೈಟ್ ಹಾಕ್ಸ್ಬೇಕು, ಇನ್ನೊಂದು ಮಾಡ್ಬೇಕು, ಮತ್ತೊಂದು ಮಾಡ್ಬೇಕು, ಒಟ್ಟಿನಲ್ಲಿ ಡಿಲೀಟ್ ಮಾಡಿಸ್ಬೇಕು ವಿಡಿಯೋನ. ಅಲ್ಲಿವರೆಗೂ ತಲೆ ತಿಂತಾನೆ ಇರ್ತೀರ ಅಲ್ವಾ? ಇವಾಗ ಮಾತಾಡ್ರಿ, ಆಚೆಗೆ ಬಂದು ಮಾತಾಡಿ, ವಿಡಿಯೋಸ್ ಮಾಡಿ. ಯಾಕೆ ಮಾಡ್ತಾ ಇಲ್ಲ? ಎಷ್ಟೊತ್ತು ನಮ್ಮ ವಿಡಿಯೋಸ್ ಮೇಲೆ, ನಮ್ಮ ಚಾನಲ್ ಮೇಲೇನೆ ಬಿಡಬೇಕು. ಅವ್ರು ನಟ ನಟಿ ಮಣಿಗಳಲ್ವಾ? ಹಿಂದೆ ಇದೇ ರೀತಿ ಸಾಯಿ ಪಲ್ಲವಿ ಅವರು ಕಾಶ್ಮೀರಿ ಫೈಲ್ಸ್ ಬಗ್ಗೆ ಮಾತಾಡ್ತರು. ಬಾಯಿ ತೆಗೆದು ಮಾತಾಡಿದ್ರ? ಇಲ್ಲ. 3 ವರ್ಷದ ಹಿಂದೆ ಕಂಪೇರ್ ಮಾಡಿ ಮಾತಾಡಿದ್ರು ಕಾಶ್ಮೀರಿ ಫೈಲ್ಸ್ ಬಗ್ಗೆ. ಸಾಯಿ ಪಲ್ಲವಿ ಅವರು ಬಾಯಿಗೆ ಬಂದ ಮಾತಾಡಿಲ್ಲ, ಬಾಯಿ ತೆಗೆದು ಮಾತಾಡಿಲ್ಲ.